ಈ ಕೆಳಗಿನವುಗಳಲ್ಲಿ ಪಾದರಸದ ಮೂಲ ವಸ್ತುವಿನ ಅದಿರು ಯಾವುದಾಗಿರುತ್ತದೆ? ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ನೀವು ಕೊಡ್ಬೋದು. ಆಯ್ಕೆ 3 ಸಿನ್ಬಾರ್. ಸ್ವಲ್ಪ ಮಟ್ಟಿಗೆ ಲಘುವಾಗಿ ಕಾಂತಗಳಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಪ್ಯಾರಕಾಂತೀಯ ವಸ್ತುಗಳು. ಮರದ ಹಳೆಯ ವಿಗ್ರಹವೊಂದರ ವಯಸ್ಸನ್ನು ಅಥವಾ ಕಾಲವನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯುತ್ತಾರೆ? ಸರಿಯಾದಂತಹ ಉತ್ತರ ಆಯ್ಕೆ 4 ಕಾರ್ಬನ್ ಡೇಟಿಂಗ್ ವಿಧಾನ. ಈ ಕೆಳಗಿನವುಗಳಲ್ಲಿ ಸ್ಪಂಜು ಪ್ರಾಣಿಗಳಿಗೆ ಸೂಕ್ತ ಉದಾಹರಣೆಯಾದ ಪ್ರಾಣಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ 1 ಕ್ಯಾಲಕೇರಿಯಾ. ಕ್ಲೋರೋಪ್ಲಾಸ್ಟ್ ಎನ್ನುವುದು ಸಸ್ಯ ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುವ ವರ್ಣಕವಾಗಿದೆ? ಸರಿಯಾದಂತಹ ಉತ್ತರ ಆಯ್ಕೆ 3 ಎಲೆಗಳ ಹಸಿರು ಭಾಗದಲ್ಲಿ ಕಂಡುಬರುವಂತಹ ಒಂದು ವರ್ಣಕ ಇದಾಗಿದೆ. ಈ ಕೆಳಗಿನ ಜೀವ ವಿಧಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಹೊಂದಿದ ಜೀವಿಗಳ ಗುಂಪು ಯಾವುದು? ಸರಿಯಾದಂತಹ ಉತ್ತರ ಆಯ್ಕೆ 2 ಯೂಕ್ಯಾರಿಯೋಟ್ಗಳು. ಮಾನವನ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯ ಬಡಿತ, ಜೀವನಾಳಗಳ ಚಲನೆ, ಜೀರ್ಣಕ್ರಿಯೆಗಳಿಗೆ ಸಹಕಾರಿಯಾಗುವ ಮತ್ತು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಆಯ್ಕೆ 3 ಮೆಡುಲ್ಲಾ ಆಮ್ಲಗೇಟ. ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳ ಸೂಕ್ಷ್ಮ ರಚನೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದಂತಹ ಉತ್ತರ ಆಯ್ಕೆ 4 ಹಿಸ್ಟಾಲಜಿ. ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಮ್ಲದ ಕೊರತೆಯಿಂದ ಈ ಕೆಳಗಿನ ಯಾವ ರೋಗವು ಕಾಣಿಸಿಕೊಳ್ಳುತ್ತದೆ? ಆಯ್ಕೆ 4 ಸ್ಕರ್ವಿ. ವಿಟಮಿನ್ಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ವಿಟಮಿನ್ ಎ, ಬಿ, ಸಿ, ಡಿ, ಕೆ, ಬಿ12, ಬಿ6 ಈ ವಿಟಮಿನ್ಗಳ ರಾಸಾಯನಿಕ ಹೆಸರು ಹಾಗೂ ಅವುಗಳ ಆಹಾರ ಪದಾರ್ಥ ಏನೇನು ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಅದಿರ್ತದೆ, ಈ ಎಲ್ಲ ಪ್ರಶ್ನೆಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರೋದ್ರಿಂದ ಅದ್ರ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕು. ರಾಸಾಯನಿಕ ಹೆಸರುಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಕೆಳಗಿನ ಯಾವ ದಿನದಂದು ವಿಶ್ವ ಅಂಗವಿಕಲರ ದಿನ ಮತ್ತು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಆಯ್ಕೆ 1 ಮಾರ್ಚ್ 15. ಮಾರ್ಚ್ 15 ಸರಿಯಾದಂತಹ ಉತ್ತರ. ವಂಶವಾಹಿ ತಾಂತ್ರಿಕ ಅಂದಾಜು ಸಮಿತಿಯನ್ನು ಕೆಳಗಿನ ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸರಿಯಾದಂತಹ ಉತ್ತರ ಆಯ್ಕೆ 3 ಪರಿಸರ ಸಂರಕ್ಷಣಾ ಕಾಯ್ದೆ 1986. ಕೆಳಗಿನ ಯಾವ ಉಪಕರಣವು ದೇಹದ ಒಳಗಿನ ಅಂಗಾಂಗಗಳನ್ನು ಪರೀಕ್ಷಿಸಲು ಉಪಯೋಗಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಎಂಡೋಸ್ಕೋಪ್. ಜಗತ್ತಿನ ಅಭಿವೃದ್ಧಿ ಹೊಂದಿದ ಪ್ರಮುಖ 7 ರಾಷ್ಟ್ರಗಳು G7 ಸಂಸ್ಥೆಯಾದ ಇದು G8 ಸಂಸ್ಥೆಯಾಗಲು ಈ ಕೆಳಗಿನ ಯಾವ ರಾಷ್ಟ್ರವು ಸೇರಿದೆ? ಸರಿಯಾದಂತಹ ಉತ್ತರ ಆಯ್ಕೆ 4 ರಷ್ಯಾ. ಸೂಪರ್ ಹೆವಿ ವೈಟ್ ಎನ್ನುವ ಪದ ಅಥವಾ ಸಂಜ್ಞೆಯು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾಗಿದೆ? ಸರಿಯಾದಂತಹ ಉತ್ತರ ಆಯ್ಕೆ 2 ಬಾಕ್ಸಿಂಗ್. ಕೆಳಗಿನವರಲ್ಲಿ ಶೈಲಾಕ್ ಎನ್ನುವ ಪ್ರಸಿದ್ಧ ಸಾಹಿತ್ಯಿಕ ಪಾತ್ರದ ಸೃಷ್ಟಿಕರ್ತರು ಯಾರು? ಸರಿಯಾದಂತಹ ಉತ್ತರ ಆಯ್ಕೆ 1 ವಿಲಿಯಂ ಶೇಕ್ಸ್ಪಿಯರ್. ಕೆಳಗಿನವುಗಳಲ್ಲಿ ಯಾವ ಅಧ್ಯಯನ ಶಾಸ್ತ್ರವು ಚರ್ಮದ ಬಗ್ಗೆ ಅಧ್ಯಯನ ನಡೆಸುವ ಔಷಧ ವಿಜ್ಞಾನ ಶಾಸ್ತ್ರವಾಗಿದೆ?
ಸರಿಯಾದಂತ ಉತ್ತರ ಆಯ್ಕೆ 2 ಡರ್ಮಟಾಲಜಿ. ಕೋಬಾಲ್ಟ್ ಎನ್ನುವ ಖನಿಜವು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅಧಿಕವಾಗಿ ದೊರೆಯುತ್ತದೆ? ಸರಿಯಾದಂತದ್ದು ಆಯ್ಕೆ 3 ರಾಜಸ್ಥಾನ ಮತ್ತು ಕೇರಳ. ಒಡಿಶಾದ ಹಿರಾಕುಡ್ ನೀರಾವರಿ ಮತ್ತು ವಿವಿಧೋದ್ದೇಶ ಯೋಜನೆಯನ್ನು ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆಯ್ಕೆ 1 ಮಹಾನದಿ. ಎಂಬ್ರಾಯ್ಡರಿ, ಕುಡಿಕೆ ಮತ್ತು ಕಂಚಿನ ಪದಾರ್ಥಗಳ ತಯಾರಿಕಾ ಕೈಗಾರಿಕೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಆಯ್ಕೆ 2 ಜೈಪುರ. ಭಾರತದ ಪ್ರಮುಖ ಅಂತರಿಕ್ಷ ಯೋಜನೆಗಳ ಕೇಂದ್ರಗಳಲ್ಲಿ ಒಂದಾದಂತಹ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇರುವ ಸ್ಥಳ? ಸರಿಯಾದ ಉತ್ತರ ಕೇರಳದ ತಿರುವನಂತಪುರಂ. 1987ರಲ್ಲಿ ಸ್ಥಾಪಿಸಲಾದ ಬಿಳಿಗಿರಿ ರಂಗ ವನ್ಯಜೀವಿ ಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆ 1 ಚಾಮರಾಜನಗರ. 1935ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದಂತಹ ದೇಶದ ಪ್ರಥಮ ರೇಡಿಯೋ ನಿಲಯವು ಕೆಳಗಿನ ಯಾವ ವರ್ಷದಂದು ಸರ್ಕಾರಿ ಸಂಸ್ಥೆಯಾಯಿತು? ಆಯ್ಕೆ 3 1942. ಎಸ್ ಎಲ್ ಭೈರಪ್ಪ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಆಯ್ಕೆ 1 ದಾಟು. ಹಸಿರು ಹವಾಮಾನ ನಿಧಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹಸಿರು ಹವಾಮಾನ ಬದಲಾವಣೆಯ ವಿರುದ್ಧ ಹೊಂದಾಣಿಕೆ ಹಾಗೂ ಇದನ್ನು ಕಡಿಮೆಗೊಳಿಸುವ ಕಾರ್ಯಯೋಜನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ನೆರವು ಒದಗಿಸುವುದು. ಎರಡನೇದು, ಇದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ವಿಶ್ವ ಬ್ಯಾಂಕ್ನ ಆಶ್ರಯದಡಿ ಸ್ಥಾಪಿಸಲ್ಪಟ್ಟಿರುವುದು. ಸರಿಯಾದಂತಹ ಉತ್ತರ ಆಯ್ಕೆ 1 ಎ ಮಾತ್ರ. ಹಸಿರು ಹವಾಮಾನ ನಿಧಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಹೇಳಿಕೆ ಸರಿ ಇದೆ, ಎರಡನೇದು ತಪ್ಪು. ಕರ್ನಾಟಕ ಆರ್ಥಿಕತೆಯ ದೌರ್ಬಲ್ಯದ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆಯು ಅಭಿವೃದ್ಧಿಯನ್ನು ತಡೆಹಿಡಿಯುತ್ತಿದೆ, ಮೊದಲನೇದು. ಎರಡನೇದು, ರಾಜ್ಯದ ಸಂಪತ್ತು ಸಮಾನವಾಗಿ ಹಂಚಲ್ಪಟ್ಟಿಲ್ಲ, ಅದು ಕೆಲವೇ ವ್ಯಕ್ತಿಗಳ ಬಳಿ ಕೇಂದ್ರೀಕೃತವಾಗಿದೆ, ಇದು ಎರಡನೇದು. ರಾಜ್ಯದ ಆರ್ಥಿಕತೆಯು ದ್ವಂದ್ವ ಅರ್ಥವ್ಯವಸ್ಥೆಯಿಂದ ಕೂಡಿದೆ, ಇದು ಮೂರನೇದು. ಸರಿಯಾದಂಥದ್ದು 3 ಕೂಡ ಸರಿ. ಆಪ್ಷನ್ 4 ಎ, ಬಿ ಮತ್ತು ಸಿ. ಕೆಳಗಿನವುಗಳಲ್ಲಿ ಯಾವುದು 20 ಡಿಗ್ರಿಯಿಂದ 50 ಡಿಗ್ರಿ ಅಕ್ಷಾಂಶಗಳ ನಡುವೆ 9 ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ 300 ರಿಂದ 200 ಕಿಲೋಮೀಟರ್ ಒತ್ತಡ ವಲಯದಲ್ಲಿ 100 ರಿಂದ 150 ನಾಟ್ಸ್ ವೇಗದಲ್ಲಿ ಬೀಸುತ್ತದೆ? ಸರಿಯಾದಂತ ಉತ್ತರ ಒಂದು ಉಷ್ಣವಲಯದ ಪಶ್ಚಿಮದ ಜೆಟ್ ಸ್ಟ್ರೀಮ್. ಕೆಳಗಿನವುಗಳಲ್ಲಿ ಯಾವ ನದಿಯು ಕಾಶ್ಮೀರದ ಫಿರ್ ಪಂಜಾಬ್ ಶ್ರೇಣಿಯಲ್ಲಿರುವ ಶೇಷ್ನಾಗ್ ಎಂಬಲ್ಲಿ ಉಗಮ ಹೊಂದಿ ಕಾಶ್ಮೀರ ಕಣಿವೆ ಹಾಗೂ ಉಲಾಲ್ ಸರೋವರದ ಮೂಲಕ ಹರಿಯುತ್ತದೆ? ಸರಿಯಾದಂತಹ ಉತ್ತರ ಆಯ್ಕೆ 2 ಜೀಲಂ. ಭಾರತವು ಅರಣ್ಯಗಳ ಸಂರಕ್ಷಣೆಗೆ ಹಾಗೂ ಯೋಜಿತವಾದ ಬಳಕೆಗೆ 1864ರಲ್ಲಿಯೇ ಅರಣ್ಯ ಇಲಾಖೆಯನ್ನು ರೂಪಿಸಿದೆ. ಹಾಗಾದರೆ ಭಾರತದ ಮೊದಲ ಫಾರೆಸ್ಟ್ ಆಕ್ಟ್ ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೊಂಡಿತ್ತು? ಸರಿಯಾದ ಉತ್ತರ ಆಯ್ಕೆ 1 1865. ಚಳಿಗಾಲದಲ್ಲಿ ಮಳೆ ಮತ್ತು ಮಳೆ ರಹಿತ ಬೇಸಿಗೆ ಕಂಡುಬರುವ ಪ್ರದೇಶ ಯಾವುದು? ಸರಿಯಾದಂತಹ ಉತ್ತರ ಆಯ್ಕೆ 1 ಮೆಡಿಟೇರಿಯನ್ ಪ್ರದೇಶ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸಿರಿಕಲ್ಚರ್ ಎಂಬುದಕ್ಕೆ ಸಂಬಂಧಿಸಿದ್ದಾಗಿದೆ? ಸಿಲ್ವಿಕಲ್ಚರ್ಗೆ ಸಂಬಂಧಿಸಿದ್ದಾಗಿದೆ. ಸರಿಯಾದಂತಹ ಉತ್ತರ ಆಯ್ಕೆ 3
ಅರಣ್ಯಗಳನ್ನು ಬೆಳೆಸುವ ಕಲೆ ಮತ್ತು ವಿಜ್ಞಾನ. ಹಣಕಾಸು, ಆಸ್ತಿ ಒಪ್ಪಂದ ಮತ್ತು ವಿವಾದಗಳ ಬಗ್ಗೆ ಸಂವಿಧಾನದ ಯಾವ ವಿಧಿಗಳು ತಿಳಿಸುತ್ತವೆ? ಆಯ್ಕೆ 1 264ರಿಂದ 300A ವಿಧಿಗಳು. ಅನಿರೀಕ್ಷಿತ ವೆಚ್ಚಗಳನ್ನು ಸಂಸತ್ತು ಕಾನೂನಿನ ಮೂಲಕ ಅಧಿಕೃತಗೊಳಿಸುವವರೆಗೆ ಸಾದಿಲ್ವಾರು ನಿಧಿಯು ಕೆಳಗಿನ ಯಾರ ವಶದಲ್ಲಿ ಇರುತ್ತದೆ? ಸರಿಯಾದಂತ ಉತ್ತರ ಆಯ್ಕೆ 2 ರಾಷ್ಟ್ರಪತಿಗಳು. ಸಂವಿಧಾನದ ಯಾವ ವಿಧಿಯು ಕೇಂದ್ರದಿಂದ ಕೆಲವು ಅನುದಾನಗಳನ್ನು ನೀಡಬೇಕೆಂದು ತಿಳಿಸುತ್ತದೆ? ಸರಿಯಾದಂತ ಉತ್ತರ ಆಯ್ಕೆ 4 275ನೇ ವಿಧಿ. ಸಂಸತ್ತಿನ ಕಾರ್ಯಕಲಾಪ ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದಂತಹ ಕೋರಂ ಎಷ್ಟು? ಸರಿಯಾದಂತ ಉತ್ತರ ಆಯ್ಕೆ 2 ಒಟ್ಟು ಸದಸ್ಯತ್ವದ 1/10 ಭಾಗ. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1935ರ ಕಾಯ್ದೆ. ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದ ಮೊದಲ 1 ಗಂಟೆಯ ಅವಧಿಯನ್ನು ಈ ರೀತಿ ಕರೆಯಲಾಗಿದೆ. ಸರಿಯಾದಂತಹ ಉತ್ತರ ಆಯ್ಕೆ 1 ಪ್ರಶ್ನಾ ವೇಳೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನ ಯಾರಿಗೆ ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬಹುದು? ಸರಿಯಾದಂತಹ ಉತ್ತರ ಭಾರತದ ರಾಷ್ಟ್ರಪತಿಯವರಿಗೆ. ಮುಂದಿನ ಪ್ರಶ್ನೆ, ಪೂರ್ವ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆ 1 ಕೋಲ್ಕತ್ತಾ. ಭಾರತದ ಪ್ರಥಮ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದವರು ಯಾರು? ಆಯ್ಕೆ 1 BS ರಮಾದೇವಿ. ಈ ಕೆಳಗಿನ ಯಾವ ಹೊಂದಾಣಿಕೆ ತಪ್ಪಾಗಿದೆ? ಸರಿಯಾದಂತಹ ಉತ್ತರ ಮಹಾತ್ಮ ಗಾಂಧಿ ಅಭಯ್ ಘಾಟ್. ಇದು ತಪ್ಪಾಗಿದೆ, 3 ಕೂಡ ಸರಿಯಾಗಿದೆ. ಆಗ್ರಾ ಯಾವ ನದಿಯ ದಡದಲ್ಲಿದೆ? ಸರಿಯಾದಂತಹ ಉತ್ತರ ಆಯ್ಕೆ 3 ಯಮುನಾ ನದಿಯ ದಡದಲ್ಲಿದೆ. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಸರಿಯಾದಂತಹ ಉತ್ತರ ಆಯ್ಕೆ 1 ದೆಹಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವಂತಹ ಸ್ಥಳ? ಸರಿಯಾದಂತಹ ಉತ್ತರ ಆಯ್ಕೆ 4 ಅಹಮದಾಬಾದ್. ಮತ್ತು ಪ್ರತಿ ವರ್ಷ ವಿಶ್ವ ಭೂ ದಿನವನ್ನು ಎಂದು ಆಚರಿಸುತ್ತಾರೆ? ಸರಿಯಾದಂತಹ ಉತ್ತರ ಏಪ್ರಿಲ್ 22. ಎರಡ್ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ? ಆಯ್ಕೆ 1 75%. ಸಂಸ್ಕಾರ ಎಂಬ ವಿವಾದಾತ್ಮಕ ಕೃತಿಯನ್ನು ರಚಿಸಿದಂತವರು ಯಾರು? ಸರಿಯಾದಂತಹ ಉತ್ತರ ಆಯ್ಕೆ 3 UR ಅನಂತಮೂರ್ತಿ. ಕ್ರೂಸೈಡರ್ ಆರ್ ಕಾನ್ಸ್ಪಿರೇಟರ್, ಕೋಲ್ಗೇಟ್ ಅಂಡ್ ಅದರ್ ಟ್ರೂತ್ಸ್ ಎಂಬ ಕೃತಿಯನ್ನು ಬರೆದಂತವರು? PC ಪಾರೆಖ್. ಆಯ್ಕೆ 4 ಸರಿಯಾದಂತಹ ಉತ್ತರ. ಸೂಯೆಜ್ ಕಾಲುವೆಯನ್ನು ರಾಷ್ಟ್ರೀಕರಣಗೊಳಿಸಲಾದಂತಹ ವರ್ಷ? 1956. ಅರುಣ್ ಆಸಾಫ್ ಅಲಿ ಅವರು ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದ್ದಾರೆ? ಆಯ್ಕೆ 4 ಕ್ವಿಟ್ ಇಂಡಿಯಾ ಚಳುವಳಿ. ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳ ಅವಧಿಯಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿದ್ದಂಥವರು? ರಾಬರ್ಟ್ ಕ್ಲೈವ್. ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದಂಥವರು?
ಆಯ್ಕೆ 3 ರಾಜಾರಾಮ್ ಮೋಹನ್ ರಾಯ್. ಚಿನ್ನದ ಪಗೋಡಗಳ ನಾಡು ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ? ಸರಿಯಾದಂತಹ ಉತ್ತರ ಮಯನ್ಮಾರ್. ಪ್ರಪಂಚದ ಅತಿ ಉದ್ದವಾದಂತಹ ನದಿ? ಆಯ್ಕೆ 3 ನೈಲ್. ಯಾವ ದೇಶದ ಸಂಸತ್ತನ್ನು ಡಯಟ್ ಎಂದು ಕರೆಯುತ್ತಾರೆ? ಆಯ್ಕೆ 1 ಜಪಾನ್. ಮಾವೋರಿಸ್ ಯಾವ ದೇಶದಲ್ಲಿ ಕಂಡುಬರುವ ಆದಿವಾಸಿ ಜನಾಂಗವಾಗಿದೆ? ಆಯ್ಕೆ 2 ನ್ಯೂಜಿಲೆಂಡ್. ಈ ಕೆಳಗಿನ ಯಾವ ಲವಣವು ನೀರಿನಲ್ಲಿ ಕರಗಿದರೆ ದ್ರಾವಣವು ಆಮ್ಲೀಯವಾಗುತ್ತದೆ? ಸರಿಯಾದಂತಹ ಉತ್ತರ ಫೆರ್ರಿಕ್ ಸಲ್ಫೇಟ್. ಆಯ್ಕೆ 4. ಗೋಬರ್ ಗ್ಯಾಸ್ನಲ್ಲಿರುವ ಪ್ರಮುಖ ಅನಿಲ ಯಾವುದು? ಆಯ್ಕೆ 3 ಮೀಥೇನ್. ಎರಡು 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಎಷ್ಟು? ಸರಿಯಾದಂತಹ ಉತ್ತರ 273. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಸರಣಿಯನ್ನು ಪೂರ್ಣಗೊಳಿಸಬೇಕು. 2, 6, 18, 54 ಮುಂದಿನ ಸಂಖ್ಯೆ ಏನು? ಮತ್ತೆ 486. ಸರಿಯಾದಂಥದ್ದು 162. ನೋಡಿ, 2 × 3 6, 6 × 3 18, 18 × 3 54, 54 × 3 162, 162 × 3 486. ತಂದೆ ಮತ್ತು ಮಗನ ಈಗಿನ ವಯಸ್ಸಿನ ಮೊತ್ತ 60 ವರ್ಷಗಳು. ಇದು 30. ಇದು ಮಿಸ್ ಈ ಕಡೆ ಇದಾಗಿದೆ. 30 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಈಗಿನ ವಯಸ್ಸಿನಷ್ಟಾದರೆ ಮಗನ ಈಗಿನ ವಯಸ್ಸೆಷ್ಟು? ನೋಡಿ, ತಂದೆ ಮತ್ತು ಮಗ ಇಬ್ಬರ ವಯಸ್ಸಿನ ಮೊತ್ತ 60 ವರ್ಷ. 30 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಈಗಿನ ವಯಸ್ಸಿನಷ್ಟಾಗುತ್ತೆ. ಹಾಗಾದ್ರೆ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಆಪ್ಷನ್ಗಳನ್ನ ತಗೊಂಡ್ರೆ, ಈಗ ಸಪೋಸ್ ಮಗನ ವಯಸ್ಸು 20 ಅನ್ಕೊಂಡ್ರೆ ತಂದೆ ವಯಸ್ಸು 40 ಆಗುತ್ತೆ. ಯಾಕಂದ್ರೆ ಅವೆರಡರ ಮೊತ್ತ 60 ಆಗಬೇಕು. 30 ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸು ತಂದೆ ವಯಸ್ಸು ಆಗಬೇಕು. ಅಂದ್ರೆ 20ಕ್ಕೆ 30 ಕೊಟ್ಟರೆ 50 ಆಗುತ್ತೆ. 40 ಬರ್ತಾ ಇಲ್ಲ. ಸಿ ಆಪ್ಷನ್ ಎಲಿಮಿನೇಟ್ ಮಾಡಿ. 15 + 45 ಅಂತ ಅನ್ಕೊಳ್ಳೋಣ. ಮಗನ್ಗೆ 15 ವರ್ಷ, ಅಪ್ಪನಿಗೆ 45 ವರ್ಷ ಅಂತ. 30 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ವಯಸ್ಸಿನ ಈಗಿನಷ್ಟು ಇರುತ್ತದೆ. ಅಂದ್ರೆ 30ನ ಇದಕ್ಕೆ ಕೂಡಿದ್ರೆ 45. ಇದು ಮ್ಯಾಚ್ ಆಗ್ತಾ ಇದೆ. ಇದರಿಂದ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2. ಈ ರೀತಿಯಾಗಿ ನೀವು ಎಲಿಮಿನೇಟ್ ಮಾಡಿ ಕೂಡ ಉತ್ತರವನ್ನ ಕಂಡುಹಿಡಿಬಹುದು. ಮುಂದಿನ ಪ್ರಶ್ನೆ, ಆನಂದ್ ಪೂರ್ವಕ್ಕೆ 4 ಮೀಟರ್ ನಡೆಯುತ್ತಾನೆ, ಅಲ್ಲಿಂದ ಎಡಕ್ಕೆ 4 ಮೀಟರ್ ನಡೆಯುತ್ತಾನೆ, ಅಲ್ಲಿಂದ ಎಡಕ್ಕೆ ಮತ್ತೆ 7 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಹೊರಟ ಸ್ಥಳದಿಂದ ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಳ್ಳೋಣ. ಮೊದಲು ಪೂರ್ವಕ್ಕೆ 4 ಹೋಗ್ತಾನೆ, ನಂತರ ಎಡಕ್ಕೆ ತಿರುಗ್ತಾನೆ 4 ಹೋಗ್ತಾನೆ, ನಂತರ ಮತ್ತೆ ಎಡಕ್ಕೆ ತಿರುಗಿ 7 ಮೀಟರ್ ಹೋಗ್ತಾನೆ. ಈಗ ಅವನು ಈ ಪಾಯಿಂಟ್ ಅಲ್ಲಿ ಇದ್ದಾನೆ. ಈ ಪಾಯಿಂಟ್ ಇಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನ ಕಂಡುಹಿಡಿಯೋದಕ್ಕೆ ನೀವು ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಅನ್ಕೋಬೇಕು. ಇಲ್ಲಿ 4 ಆದ್ರೆ ಇಲ್ಲಿ 4 ಆಗುತ್ತೆ. ಟೋಟಲ್ 7. ಸೊ ಇದು 3 ಆಗುತ್ತೆ, ಇದು 4 ಆಗುತ್ತೆ. ಇದು 3 ಆದ್ರೆ ಇದು 4 ಆದ್ರೆ ಪೈಥಾಗೋರಸ್ ಥಿಯರಂ ಪ್ರಕಾರ ಇದು 5 ಆಗಲೇಬೇಕು. ABC ಫಾರ್ಮುಲಾವನ್ನು ಯೂಸ್ ಮಾಡಿ AC² = AB² + BC² ನೀವು ಅಪ್ಲೈ ಮಾಡಿದ್ರೆ 3² ಅಂದರೆ 9, 4² ಅಂದರೆ 16, ಟೋಟಲ್ 25. 25ನ ಸ್ಕ್ವೇರ್ ರೂಟ್ ತೆಗೆದ್ರೆ 5. ಆಯ್ಕೆ 3 ಸರಿಯಾದಂತ ಉತ್ತರ. ಗಡಿಯಾರದಲ್ಲಿ 5 ಗಂಟೆ 25 ನಿಮಿಷವಾದಾಗ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಎಷ್ಟು ಗಂಟೆಯನ್ನು ತೋರಿಸುತ್ತದೆ? ಉದಾಹರಣೆಗೆ ಗಡಿಯಾರ ಇಲ್ಲಿ 12, 6, 5, 4 ಇದೆ, 7, 8 ಇದೆ ಅನ್ಕೊಳ್ಳೋಣ. 5 ಗಂಟೆ 25 ನಿಮಿಷ ಅಂದ್ರೆ ಸಣ್ಣ ಮುಳ್ಳು ಮತ್ತೆ ದೊಡ್ಡ ಮುಳ್ಳು ಎರಡು ಇಲ್ಲಿ ಇರ್ತದೆ. ಇದರ ಪ್ರತಿಬಿಂಬ ಈ ಕಡೆ ಬರುತ್ತೆ. ಇದರ ಪ್ರತಿಬಿಂಬ ಈ ಕಡೆ ಬಂದ್ರೆ 6 ಗಂಟೆ 35 ನಿಮಿಷವನ್ನ ತೋರಿಸುತ್ತೆ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 6 ಗಂಟೆ 35 ನಿಮಿಷ.
ಮುಂದಿನ ಪ್ರಶ್ನೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಸಂಬಂಧಪಟ್ಟ ಹಾಗೆ. ಮಾಸ್ಟರ್ ಅನ್ನೋದನ್ನ XYZ ABC ಅಂತ ಕೋಡ್ ಮಾಡಿದ್ದಾರೆ. ಎಲಿಜಬೆತ್ ಅನ್ನೋದನ್ನ BPQRYTBAS ಅಂತ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಅಬ್ರಹಾಂ ಅನ್ನೋದನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ. ಇಲ್ಲಿ ಲೆಟರ್ ಕೋಡಿಂಗ್ ಆಗಿದೆ ಡೈರೆಕ್ಟು, ಬೇರೆ ಯಾವ ರೀತಿ ಕೋಡಿಂಗ್ ಅಲ್ಲ, ಲೆಟರ್ ಕೋಡಿಂಗು. M represent X, A represent Y ಆ ಥರ ಕೋಡ್ ಆಗಿದೆ. ಸೊ A represent ಮೊದಲನೇ ನೋಡ್ಕೊಳ್ಳಿ, A represent Y. ಸೊ ಫಸ್ಟ್ ಆಪ್ಷನಲ್ಲಿ ಚೂಸ್ ಮಾಡ್ತೀನಿ Y. ನೆಕ್ಸ್ಟು B represent B ಎಲ್ಲಿದೆ, ಮಾಸ್ಟರ್ ಮತ್ತು ಎಲಿಜಬೆತ್ ಈ ಪದಗಳನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಉಳಿದಂತ ನೀವು ಕಂಡುಹಿಡಬೇಕು. ಸೊ ಬಿ ಎಗೆ A represent Y, B represent B ಇಲ್ಲಿದೆ. 1 2 3 4 5 6ನೇ ಪದ, 3 ಮತ್ತು 6ನೇ ಪದ ಟೀನೂ ಇದೆ. R represent C ಇದೆ. A represent Y ಕರೆಕ್ಟು. H represent ಕೊನೆಯದು S ಇದೆ. A represent Y ಮತ್ತು M represent X. ಸೊ ಮೊದಲನೇ ಆಪ್ಷನ್ನೇ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಫ್ರಾನ್ಸ್ನ ಸ್ಥಳೀಯ ಮಾರುತಗಳನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ. ಫ್ರಾನ್ಸ್ನ ಸ್ಥಳೀಯ ಮಾರುತಗಳನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ. ಫ್ರಾನ್ಸ್ನ ಸ್ಥಳೀಯ ಮಾರುತಗಳನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ. ಸರಿಯಾದಂಥ ಉತ್ತರ ಮಿಸ್ಟ್ರಲ್. ಸಾಗರ ಅಥವಾ ಸಮುದ್ರದ ಕರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 3 ಖಾರಿ. ಕರ್ನಾಟಕದ ಈ ಕೆಳಗಿನ ಯಾವ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ? ಉತ್ತರ ಆಯ್ಕೆ 2 ನೇತ್ರಾಣಿ ದ್ವೀಪ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯಗಳು ಯಾವುವು? ಆಯ್ಕೆ 4 ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಕೆನಡಾದಲ್ಲಿರುವ ವೇಳಾ ವಲಯಗಳ ಸಂಖ್ಯೆ ಎಷ್ಟು? ಸರಿಯಾದಂಥ ಉತ್ತರ ಆಯ್ಕೆ 3 5. ಸಿಯಾಲ್ ಎಂದರೆ? 4 ಆಯ್ಕೆಗಳಿವೆ. ಸಿಯಾಲ್ ಎಂದರೇನು? ಸರಿಯಾದಂಥ ಉತ್ತರ ಭೂಮಿಯ ಅತ್ಯಂತ ಮೇಲ್ಪದರ. ಈ ಕೆಳಗಿನ ಯಾವ ಶಿಲೆಗಳನ್ನು ಜಲಶಿಲೆಗಳು ಎಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಆಯ್ಕೆ 3 ಕಣಶಿಲೆಗಳು. ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಯ್ಕೆ 2 ರಾಜಸ್ಥಾನ. ಈ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಕಗಳು ಯಾವುವಾಗಿವೆ? ಇವು 3 ಕೂಡ ಮಾನವ ಅಭಿವೃದ್ಧಿ ಸೂಚಕಗಳು. ಅದರಿಂದ ಆಯ್ಕೆ 4 ಮೇಲಿನ ಎಲ್ಲವೂ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರೀತಾರೆ. ಹಾಗೆ ಕೊನೆಯ ಪ್ರಶ್ನೆ, ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲು ಭಾರತ ಸರ್ಕಾರವು 1988ರಲ್ಲಿ ಜಾರಿಗೆ ತಂದಂಥ ಕಾರ್ಯಕ್ರಮ ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಇನ್ನೊಂದಿಷ್ಟು ಅಡಿಷನಲ್ ಪ್ರಶ್ನೆಗಳಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪಷ್ಟವಾದ ಜಾತಿಯ ಭಿನ್ನತೆಯನ್ನು ತೋರಿಸುವ ಸಾಮಾಜಿಕ ಕೀಟವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 4 ಜೇನುನೊಣ. ಈ ಕೆಳಗಿನವುಗಳಲ್ಲಿ ಬಯೋಗ್ಯಾಸ್ನ ಪ್ರಮುಖ ಘಟಕಾಂಶಗಳು ಯಾವುವು? ಸರಿಯಾದಂಥ ಉತ್ತರ ಆಯ್ಕೆ 4 ಎ ಮಾತ್ರ, ಅಂದರೆ ಮೀಥೇನ್ ಮಾತ್ರ. ಭಾರತದ ಮೊದಲ ಮಹಿಳಾ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂಥವರು ಅಥವಾ ಸ್ಥಾಪಿಸಲಾದಂತಹ ಸ್ಥಳ ಇರುವುದು ಎಲ್ಲಿ? ಆಯ್ಕೆ 2 ದೆಹಲಿ. ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನೀವು ಈ ಪ್ರಶ್ನೆಗಳಿಗೆ ಸುಲಭವಾದಂಥ ಉತ್ತರವನ್ನು ಕೊಡ್ಬೋದು ಆ ಸೀರೀಸನ್ನು ನೋಡಿದರೆ. ಭಾರತ ಚಲನಚಿತ್ರಕ್ಕೆ 100 ವರ್ಷ ತುಂಬಿದ್ದನ್ನು ಈ ಕೆಳಗಿನ ಯಾವ ದೇಶವು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿ ಆಚರಿಸಿತು? ಆಯ್ಕೆ 1 ಬ್ರೆಜಿಲ್. 2014ರ ಮೇ ತಿಂಗಳಲ್ಲಿ WHO ಮಾಡಿದ ಘೋಷಣೆಯ ಪ್ರಕಾರ ಭಾರತವು ಈ ಕೆಳಗಿನ ಯಾವ ರೋಗದಿಂದ ಮುಕ್ತವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 2 ಪೋಲಿಯೋ.
ಭಾರತದ ಮೊದಲ ಸಬ್ಮರೀನ್ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 4 ವಿಶಾಖಪಟ್ಟಣಂ. ಸ್ನೇಹಿತರೆ, ಇದಾಗಿತ್ತು ಒಂದು ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನ. ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಹೇಗೆ ಅನ್ನಿಸ್ತೋ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸ್ಬೋದು. ಈ ಒಂದು ವಿಡಿಯೋಗೆ ನಾನು 200 ಲೈಕ್ಗಳ ಟಾರ್ಗೆಟನ್ನು ಇಡ್ತಾ ಇದ್ದೀನಿ. 200 ಲೈಕ್ಗಳಾದ ತಕ್ಷಣವೇ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.